Maximum z is equal to 4x1 plus 5x2 subject to the constraint to x1 plus x2 greater than equal to 1 minus 2x1 plus x2 lesser than equal to 1 4x1 plus 2x2 lesser than equal to 1 x1 and x2 greater than equal to 0. Solution ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೋಬೇಕು. x1 plus x2 minus s1 plus a1 is equal to 1 minus 2x1 plus x2 plus s2 is equal to 1 4x1 plus 2x2 plus s3 is equal to 1 x1 x2 is equal to 1 x1 x2 0 s1 0 s2 0 s3 minus a1 4 5 0 0 0 minus m 4 5 0 0 0 minus m ಇದು CJ ವ್ಯಾಲ್ಯೂ 4 5 0 0 0 minus m ಇದು ಬೇಸಿಕ್ ವೇರಿಯಬಲ್ ವ್ಯಾಲ್ಯೂ x1 x2 s1 s2 s3 minus a1. ಈಗ ನಾವು a1 s2 s3 ಫೈಂಡ್ ಔಟ್ ಮಾಡಬೇಕು. a1 s2 s3 a1 ವ್ಯಾಲ್ಯೂ m s2 ವ್ಯಾಲ್ಯೂ 0 s3 ವ್ಯಾಲ್ಯೂ 0 minus m 0 0 a1 1 1 s1 minus 1 1 1 minus 1 0 0 0 1 next x2 minus 2 x1 minus 2 1 0 1 0 0 1 next s3 4 4 2 0 0 1 0 next zj ಇದು minus m into 1 0 into minus 2 0 into 4 ಮಾಡಿದರೆ minus m ಬರುತ್ತೆ. ನೆಕ್ಸ್ಟ್ minus m into 1 0 into 1 0 into 2 ಮಾಡಿದರೆ minus m into minus 1 0 into 0 0 into 0 ಮಾಡಿದರೆ m minus m into 0 0 into 1 0 into 0 ಮಾಡಿದರೆ 0 minus m into 0 0 into 0 0 into 1 ಮಾಡಿದರೆ 0 minus m into 0 0 into 0 0 into 0 ಮಾಡಿದರೆ minus m. ನೆಕ್ಸ್ಟ್ CJ minus ZJ CJ ವ್ಯಾಲ್ಯೂನಿಂದ ZJ ವ್ಯಾಲ್ಯೂನ ಮೈನಸ್ ಮಾಡಬೇಕು. 4 minus m 4 plus m 5 minus m 5 plus m 0 minus m m 0 minus 0 0 0 minus 0 0 minus m 0 ಇದರಲ್ಲೇ ಹೈಯೆಸ್ಟ್ ವ್ಯಾಲ್ಯೂ ಕೀ ವ್ಯಾಲ್ಯೂ ಆಗಿರುತ್ತೆ. ಇಲ್ಲಿ ಎಮ್ ಆರ್ ಫೈಂಡ್ ಔಟ್ ಮಾಡೋದು 1 ಡಿವೈಡೆಡ್ ಬೈ 1 ಮಾಡಿದರೆ 1 ಬರುತ್ತೆ. 1 ಡಿವೈಡೆಡ್ ಬೈ 1 ಮಾಡಿದರೆ 1 2 ಡಿವೈಡೆಡ್ ಬೈ 1 ಮಾಡಿದರೆ 0.5 ಬರುತ್ತೆ. ಇದು ಲೆಸ್ ವ್ಯಾಲ್ಯೂ. ನೆಕ್ಸ್ಟು ಆಲ್ಟ್ರೇಷನ್ 1 CJ BV ಬೇಸಿಕ್ ವೇರಿಯಬಲ್ ವ್ಯಾಲ್ಯೂ ಸೇಮ್ ಇರುತ್ತೆ. 4 5 0 0 0 minus m x1 x2 s1 s2 s3 minus a1. ಇಲ್ಲಿ ನಾವು a1 x2 x2 ಫೈಂಡ್ ಔಟ್ ಮಾಡಬೇಕು. a1 ವ್ಯಾಲ್ಯೂ minus m 0 5 a1 ಫಾರ್ಮುಲಾ ಓಲ್ಡ್ ವ್ಯಾಲ್ಯೂ ಮೈನಸ್ ನ್ಯೂ ವ್ಯಾಲ್ಯೂ. ಓಲ್ಡ್ ವ್ಯಾಲ್ಯೂ 1 ಇದೆ, ನ್ಯೂ ವ್ಯಾಲ್ಯೂ 1 ಡಿವೈಡೆಡ್ ಬೈ 1 ಮಾಡಿದರೆ -1 ಅದೇ ಥರ ಮಾಡಬೇಕು. ಓಲ್ಡ್ ವ್ಯಾಲ್ಯೂ ಮೈನಸ್ ನ್ಯೂ ವ್ಯಾಲ್ಯೂ ಮಾಡಿದ್ರೆ 0 -1 0 0.5 1 CJ minus ZJ CJ 4 ZJ 4 4 minus 4 0 5 minus 2 plus 0.5 ಮಾಡಿದರೆ 3 plus 0.5 m ನೆಕ್ಸ್ಟು m 0 minus 4 0 ಇದರಲ್ಲಿ ಲೋಯೆಸ್ಟ್ ಈ ಕಾಲಮ್ 0.5 ಡಿವೈಡೆಡ್ ಬೈ 0.5 ಮಾಡಿದರೆ 0 ಬರುತ್ತೆ. 2 ಡಿವೈಡೆಡ್ ಬೈ
0 ಇದು 2 ಡಿವೈಡೆಡ್ ಬೈ 0.5 ಮಾಡಿದರೆ 0.25 ಇದು 0. ನೆಕ್ಸ್ಟ್ ಆಲ್ಟ್ರೇಷನ್ ನಂಬರ್ 3. ಇಲ್ಲಿ ಸಿ ಜಿ ವ್ಯಾಲ್ಯೂ 4 5 0 0 0 ಮೈನಸ್ m x1 x2 s1 s2 s3 ಮೈನಸ್ a1. ಇಲ್ಲಿ ನಾವು a1 x2 x1 ಫೈಂಡ್ ಔಟ್ ಮಾಡಬೇಕು. ಮೈನಸ್ m 5 4 ಇಲ್ಲಿ ಜಡ್ ಜೆ ಸಿ ಜೆ ಮೈನಸ್ ಜಡ್ ಜೆ a1 0 0 ಮೈನಸ್ 1 0 0 1 x2 0 1 0 0 0.75 0 0 0.5 0 0 0.35 0 ಸಿ ಜಿ ಮೈನಸ್ ಎಮ್ ಇಂಟು 0 5 ಇಂಟು 0 4 ಇಂಟು 0 ಮಾಡಿದರೆ 0 ಮೈನಸ್ ಎಮ್ ಇಂಟು 0 5 ಇಂಟು 1 4 ಇಂಟು 0.5 ಮಾಡಿದರೆ 7 ಮೈನಸ್ ಎಮ್ ಇಂಟು ಮೈನಸ್ 1 5 ಇಂಟು 0 4 ಇಂಟು 0 ಮಾಡಿದರೆ ಎಮ್ ಮೈನಸ್ ಎಮ್ ಇಂಟು 0 5 ಇಂಟು 0 4 ಇಂಟು 0 ಮಾಡಿದರೆ 0 ಮೈನಸ್ ಎಮ್ ಇಂಟು 0 5 ಇಂಟು 0.75 4 ಇಂಟು 0.35 ಮಾಡಿದರೆ 5.2 ಮೈನಸ್ ಎಮ್ ಇಂಟು 1 5 ಇಂಟು 0 4 ಇಂಟು 0 ಮಾಡಿದರೆ ಎಮ್ ಬರುತ್ತೆ. ನೆಕ್ಸ್ಟ್ ಸಿ ಜಿ ಮೈನಸ್ ಜಡ್ ಜೆ 4 ಮೈನಸ್ 0 ಮೈನಸ್ 4 5 ಮೈನಸ್ 7 ಮೈನಸ್ 2 0 ಮೈನಸ್ ಎಮ್ 0 ಮೈನಸ್ 0 0 0 ಮೈನಸ್ 5 ಮೈನಸ್ 2 5 ಮೈನಸ್ 5.2